ದೊಡನಾದ ದಕ್ಷ ಬ್ರಹ್ಮನ ಶಿವನೊಡನೆ ದ್ವೇಷವನ್ನು ಸಾಧಿಸಿ ಆತನ ವಿರುದ್ಧವಾಗಿ ಭೂಲೋಕದಲ್ಲಿ ಯಜ್ಞವನ್ನು ಆರಂಭಿಸಿದರು. ಆ ಯಜ್ಞಕ್ಕೆ ಅಷ್ಟದಿಕ್ಪಾಲಕ ಹರಿಬ್ರಹ್ಮ ಮೊದಲಾದವರು ಸಮಿಲಿತರಾಗಿ ಅಗ್ನಿಯನ್ನ ಪುಟ ಮಾಡಲಿಕ್ಕೆ ಆಗಲ ಅಗ್ನಿಯು ದಿಗಿಲ್ ಬುಗಿಲ್ ಎಂದು ಆಕಾಶವನ್ನೆಲ್ಲ ಆಚ್ಛಾದಿಸಿಕೊಂಡಿದ್ದಯ್ಯ. ಆಕಾಶವನ್ನೆಲ್ಲ ಆಚ್ಛಾದಿಸಿಕೊಂಡಿದ್ದಯ್ಯ. ಪುತ್ರೆಯರೆಲ್ಲ ಅತಿ ಸಡಗರದಿಂದ ಓಡಾಡುತ್ತಿದ್ದರಯ್ಯ. ಶಂಭುವೆ, ಪುತ್ರೆಯರೆಲ್ಲ ಅತಿ ಸಡಗರದಿಂದ ಓಡುತ್ತಿದ್ದರಯ್ಯ. ಪುತ್ರಿಯಾದ ದಾಕ್ಷಾಯಣಿ ದೇವಿಯು ಅಂದರೆ ನಮ್ಮ ಪರಶಿವನ ಸತಿಯಾದ ಪಾರ್ವತಾ ದೇವಿಯು ಆ ಪರಶಿವನ ಅಪ್ಪಣೆಯನ್ನ ಪಡೆಯದೆ ಈ ಗೋಳನಾದ ತಕ್ಷಣ ಯಾಗ ಮಂಟಪಕ್ಕೆ ಬಂದಳಯ್ಯ. ಆಗಲ ದುರಳನಾದ ದಕ್ಷ ಬ್ರಹ್ಮನು ತನ್ನ ಮಗಳನ್ನ ಅವಮಾನಗೊಳಿಸಿ ಅವಳನ್ನ ತನ್ನ ಎಡಗಾಲಿನಿಂದ ಒದ್ದು ಹೊರಗೆ ಹಾಕಿದನಯ್ಯ. ಈ ಅವಮಾನವನ್ನ ಸಹಿಸಿಕೊಳ್ಳಲಾಗದಂತಹ ನಮ್ಮ ಪಾರ್ವತಾ ದೇವಿಯು ಅದೇ ಓಮುಕೊಂಡದವಳು ಧುಮುಕಿ ಧುಮುಕಿ ಬಿಟ್ಟಳಯ್ಯ. ಈ ವಾರ್ತೆಯು ನಮ್ಮ ಶಂಕರನಿಗೆ ಮುಟ್ಟಿದೊಡನೆ ಶಂಕರನಿಗೆ ಮುಟ್ಟಿದೊಡನೆ ಶಂಕರನು ಕೋಪದಿಂದ ಜಡ ಬಿಚ್ಚಿಯನ್ನೆಲ್ಲ ಕಪ್ಪಳಿಸಿ ನೆಲ ಕಪ್ಪಳಿಸಿ ನನ್ನ ನೋಡಹಣೆಯ ಬೆವರಂ ತೆಗೆದು ತೆರೆದುಕೊಳ್ಳಲು ನೋಡಹಣೆಯ ಬೆವರಂ ತೆಗೆದು ತೆರೆದುಕೊಳ್ಳಲು ಚಿಟಲ್ ಅನ್ನುತ್ತ ಬುಗೆಲ್ ಅನ್ನುತ್ತ ಅನಂತ ಕೋಟೆ ಮಿಂಚು ಸುಡಲು ಮಿಂಚು ಸಿಡಿದು ಬೋರ್ಕರಿಯುವಂತೆ ನೋಡಿದನು ನಮ್ಮ ಕ್ಯಾಸಾಪುರದ ಚನ್ನಿಗ ಚನ್ನವೀರಭದ್ರ ಗರುದ್ರ ಸಮುದ್ರ ಪವಾಡ ಒಂದಿಗುಂಟು ಇಂದಿಗಿಲ್ಲವೆಂದು ಹೇಳುವ ನರಕುರಿಗಳಿಗೆ ನೀನೇ